ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಸ್ನೇಹಿತರೆ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವತ್ತು ಶನಿವಾರ, ಅಮಾವಾಸ್ಯೆ ಮತ್ತು ಶನಿ ಜಯಂತಿ ಇದೆ. ಶನಿ ಜಯಂತಿ ಇರೋದ್ರಿಂದ ಶನಿ ಪೂಜೆನ, ಶನಿ ಆಚರಣೆನ ಮಾಡೋಣ ಸ್ನೇಹಿತರೆ. ಈ ಶನಿ ಟೆಂಪಲ್ಗೆ ಹೋಗಿ ಬನ್ನಿ, ಎಲ್ಲರೂ ಒಳ್ಳೆಯದಾಗುತ್ತೆ. ಯಾಕಂದರೆ ಶನಿ ಜಯಂತಿ ಇವತ್ತು. ಹಾಗಾಗಿ ಶನಿ ಜಯಂತಿ ಇರೋದ್ರಿಂದ ಎಲ್ಲರೂ ಟೆಂಪಲ್ಗೆ ಹೋಗೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಬನ್ನಿ, ನಾನಿವಾಗ ಕುಂಭರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕುಂಭರಾಶಿ ಸ್ನೇಹಿತರೆ, ಈ ಮಹಿಳೆ ನಿಮ್ಮನ್ನು ಪಡೆಯಲು ದೈನಂದಿನ ತಂತ್ರಗಳು ಮತ್ತು ಮಂತ್ರಗಳನ್ನು ಮಾಡುತ್ತಿದ್ದಾಳೆ ಎಂದು ತಿಳಿದರೆ ನೀವು ಆಶ್ಚರ್ಯಚಕಿತರಾಗುವಿರಿ. ಅವಳು ನಿಮ್ಮನ್ನು ನಿಯಂತ್ರಿಸಲು ಮತ್ತು ಬಯಸುತ್ತಾಳೆ ಮತ್ತು ನಿಮ್ಮನ್ನು ಪಡೆಯಲು ಯಾವುದೇ ಮಟ್ಟಕ್ಕೆ ಹೋಗಬಲ್ಲಳು. ಈ ಮಹಿಳೆ ನಿಮಗಾಗಿ ಲಕ್ಷ್ಮೀದೇವಿಯ ಸಹಕಾರ. ಮತ್ತು ಸ್ನೇಹಿತರೆ, ನೀವು ಇಂದು ಈ ಮಹಿಳೆಯನ್ನು ಗುರುತಿಸದಿದ್ದರೆ ಈ ಮಹಿಳೆ ನಿಮ್ಮ ಕೈಯಿಂದ ಕೈಜಾರಿಕೊಳ್ಳಬಹುದು. ಏಕೆಂದರೆ ಈ ಮಹಿಳೆ ನಿಮಗೆ ನಿಧಿಗಿಂತ ಕಡಿಮೆ ಇಲ್ಲ. ನೀವು ಈ ಮಹಿಳೆಯ ಬೆಂಬಲವನ್ನು ಪಡೆದರೆ ನಿಮ್ಮ ಜೀವನವು ಸ್ವರ್ಗಕ್ಕಿಂತ ಉತ್ತಮವಾಗಿರುತ್ತದೆ. ನಿಮ್ಮ ಜೀವನದ ನಿಜವಾದ ಸಂತೋಷವನ್ನು ನೀವು ಪಡೆಯುತ್ತೀರಿ. ಏಕೆಂದರೆ ಈ ಮಹಿಳೆ ನಿಮಗೆ ಪ್ರತಿಯೊಂದು ಸಂತೋಷವನ್ನು ನೀಡುತ್ತಾರೆ ಮತ್ತು ನಿಮ್ಮ ಪ್ರತಿಯೊಂದು ಕನಸನ್ನು ನನಸಾಗಿಸುತ್ತಾರೆ. ಈ ಪ್ರಶಸ್ತಿ ದೂರದಿಂದ ಬಂದದ್ದಲ್ಲ ಅಥವಾ ಅವಳು ಅಪರಿಚಿತ ಮಹಿಳೆಯಲ್ಲ ಎಂದು ತಿಳಿದರೆ ನೀವು ಆಶ್ಚರ್ಯಚಕಿತರಾಗುವಿರಿ. ನಿಮ್ಮ ಸಂಬಂಧವು ಈ ಪ್ರಶಸ್ತಿಯೊಂದಿಗೆ ಸಂಪರ್ಕ ಹೊಂದಿದೆ. ನೀವು ಈ ಮಹಿಳೆಯನ್ನು ಚೆನ್ನಾಗಿ ತಿಳಿದಿದ್ದೀರಿ. ನೀವು ಅವಳನ್ನು ಚೆನ್ನಾಗಿ ಗುರುತಿಸುತ್ತೀರಿ. ಆದರೆ ಸಮಸ್ಯೆ ಎಂದರೆ ನೀವು ಅವಳ ಮುಂದೆ ಇರುವಾಗಲೂ ನೀವು ಅವಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಸ್ನೇಹಿತರೆ, ಚಿಂತಿಸಬೇಡಿ. ಇಂದು ಈ ವಿಡಿಯೋದಲ್ಲಿ ನಾನು ಈ ಮಹಿಳೆಯ ಹೆಸರನ್ನು ಸಹ ನಿಮಗೆ ಹೇಳುತ್ತೇನೆ. ನೀವು ಅವಳನ್ನು ಗುರುತಿಸಬೇಕು. ನಾನು ನಿಮಗೆ ಕಲಿಸುತ್ತೇನೆ. ನಾನು ನಿಮಗೆ ಈ ಮಹಿಳೆ ನಿಮ್ಮನ್ನು ಅಪಾರವಾಗಿ ಪ್ರೀತಿಸುತ್ತಾಳೆ. ನಿಮ್ಮನ್ನು ಪಡೆಯಲು ಈ ಮಹಿಳೆ ಯಾರನ್ನಾದರೂ ಕೊಲ್ಲಬಹುದು ಮತ್ತು ನಿಮ್ಮ ಕುಟುಂಬ ಸದಸ್ಯರನ್ನು ಸಹ ಕೊಲ್ಲಬಹುದು. ಆದ್ದರಿಂದ ನೀವು ಅವಳಿಂದ ದೂರವಿರಬೇಕಾಗುತ್ತದೆ. ಏಕೆಂದರೆ ಈ ಮಹಿಳೆ ನಿಮ್ಮನ್ನು ಪಡೆಯಲು ಯಾವುದೇ ಮಟ್ಟಕ್ಕೆ ಹೋಗುತ್ತಾಳೆ ಮತ್ತು ಈ ಮಹಿಳೆ ಯಾರು, ಅವಳಿಗೆ ಏನು ಬೇಕು, ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಹೇಳಲಿದ್ದೇನೆ. ಏಕೆಂದರೆ ಈ ಮಹಿಳೆ ತನ್ನ ಉಗ್ರ ರೂಪವನ್ನು ತೆಗೆದುಕೊಂಡಿದ್ದಾಳೆ. ಈ ಮಹಿಳೆ ನಿಮ್ಮನ್ನು ಪಡೆದ ನಂತರವೇ ಹೊರಟು ಹೋಗುತ್ತಾಳೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸರಳ ಮಾಹಿತಿಯನ್ನು ನೀಡಲಿದ್ದೇನೆ ಮತ್ತು ಅದನ್ನು ಸಹ ನಾನು ನಿಮಗೆ ಸಂಪೂರ್ಣವಾಗಿ 100% ನಿಖರವಾದ ಮಾಹಿತಿಯನ್ನು ನೀಡುತ್ತೇನೆ. ನೀವು ನನ್ನ ಮಾತನ್ನು ಕೇಳಿ ನನ್ನನ್ನು ಅರ್ಥ ಮಾಡಿಕೊಂಡಾಗ ನೀವು ಸಹ ಭಾವಿಸುವಿರಿ. ಮತ್ತು ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ಕನಸುಗಳು ನನಸಾಗುವುದಿಲ್ಲ. ನಮಗೆ ತುಂಬ ದುಃಖವಾಗುತ್ತದೆ, ಬಹಳಷ್ಟು ನೋವು ಇರುತ್ತದೆ. ನಾವು ಪ್ರೀತಿಸುವ ವ್ಯಕ್ತಿಯು ನಮಗೆ ಸಿಗುವುದಿಲ್ಲ. ಕೆಲವರು ನಿಜವಾದ ಪ್ರೀತಿಯನ್ನು ಹುಡುಕಲು ಹಂಬಲಿಸುತ್ತಾರೆ. ಕೆಲವರು ಹುಚ್ಚರು. ನೀವು ನಿಮ್ಮ ಜೀವನವನ್ನು ಬೇರೆಯವರೊಂದಿಗೆ ಕಳೆದರೆ ಕೆಲವು ಜನರು ತಮ್ಮ ಪ್ರೀತಿಯನ್ನು ಪಡೆಯಲು ಕೆಲವೊಮ್ಮೆ ಮಾಟ ಮಂತ್ರವನ್ನು ಆಶ್ರಯಿಸುತ್ತಾರೆ. ತಮ್ಮ ಪ್ರೀತಿಯನ್ನು ಪಡೆಯಲು ತಂತ್ರ ಮಂತ್ರವನ್ನು ಆಶ್ರಯಿಸುತ್ತಾರೆ. ಅವರು ಕೆಲವು ಯಾಂತ್ರಿಕ ಆಚರಣೆಗಳನ್ನು ಸಹ ಬಳಸುತ್ತಾರೆ. ಅವರು ತಾಂತ್ರಿಕ ಆಚರಣೆಗಳನ್ನು ಆಶ್ರಯಿಸುತ್ತಾರೆ ಮತ್ತು ಈ ಮಹಿಳೆ ತಾಂತ್ರಿಕ ಆಚರಣೆಗಳನ್ನು ಸಹ ಆಶ್ರಯಿಸಿದ್ದಾಳೆ. ಕೆಲವು ಸಮಯದಿಂದ ಈ ಮಹಿಳೆ ನಿಮ್ಮ ಮೇಲೆ ತುಂಬ ಅಪಾಯಕಾರಿ ತಂತ್ರ ಮಂತ್ರಗಳನ್ನು ನಡೆಸುತ್ತಿದ್ದಾಳೆ. ಇದರಿಂದಾಗಿ ನೀವು ಅವಳ ಸಂಪೂರ್ಣ ನಿಯಂತ್ರಣಕ್ಕೆ ಬರುತ್ತೀರಿ. ನೀವು ಇನ್ನೂ ನಿಮ್ಮನ್ನು ನಿಯಂತ್ರಿಸದಿದ್ದರೆ ನೀವು ಅವಳ ಸಂಪೂರ್ಣ ನಿಯಂತ್ರಣಕ್ಕೆ ಬರಬಹುದು. ಆದರೆ ಈ ಮಹಿಳೆ ನಿಮಗೆ ತುಂಬ ಅದೃಷ್ಟಶಾಲಿ. ಅವಳು ನಿಮಗಾಗಿ ಲಕ್ಷ್ಮೀದೇವಿಯ ಸಹಕಾರ. ಈ ಮಹಿಳೆ ನಿಮ್ಮನ್ನು ಪಡೆಯಲು ಯಾವುದೇ ಹಂತಕ್ಕೂ ಹೋಗಬಹುದು. ಈ ಮಹಿಳೆ ನಿಮಗೆ ತನ್ನ ಆಸ್ತಿಯನ್ನು ಸಹ ನೀಡಬಹುದು ಮತ್ತು ನಿಮ್ಮನ್ನು ತನ್ನ ಗಂಡನನ್ನಾಗಿ ಮಾಡಿಕೊಳ್ಳಬಹುದು, ಅಂದರೆ ವಿವಾಹವಾಗಬಹುದು. ಆದರೆ ವಿವಾಹ ಆಗದಿದ್ದರೆ ಮಾತ್ರ ಖಂಡಿತ ಮುಂದುವರಿಯಿರಿ ಸ್ನೇಹಿತರೆ. ವಿವಾಹವಾಗಿದ್ದರೆ ಈ ಸಂಬಂಧವನ್ನು ಇಲ್ಲೇ ಕಡಿತಗೊಳಿಸಿ. ಯಾಕಂದರೆ ಜೀವನದಲ್ಲಿ ತೊಂದರೆಗಳನ್ನು ಮೇಲೆ ಇಳ್ಕೊಳ್ಳೋದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಎಷ್ಟೇ ಪ್ರೀತಿ ಇದ್ದರೂ ಕೂಡ ಮದುವೆಯ ನಂತರ ಮಾಡೋ ಪ್ರೀತಿ ಒಳ್ಳೆಯದಲ್ಲ. ಹಾಗಾಗಿ
ನಿಮಗೆ ವಿವಾಹವಾಗಿದ್ದರೆ ಆ ಸ್ನೇಹವನ್ನು ಅಲ್ಲೇ ಬಿಟ್ಬಿಡಿ. ಈ ಮಹಿಳೆಯೊಂದಿಗೆ ನಿಮ್ಮ ಜೀವನವು ನರಕವಾಗಬಹುದು. ಮದುವೆಯಾಗದಿದ್ದರೆ ತುಂಬ ಕಷ್ಟಪಡಬೇಕಾಗುತ್ತೆ. ನೀವು ನಿಮ್ಮ ಕುಟುಂಬವನ್ನು ಬಿಡಬೇಕಾಗಬಹುದು. ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ನೀಡಲಿದ್ದೇನೆ, ಆದ್ದರಿಂದ ಚಿಂತಿಸಬೇಡಿ. ನಿಮಗೆ ಕೆಲವು ವಿಷಯಗಳು ಅರ್ಥವಾಗದಿರಬಹುದು, ಆದರೆ ಕೊನೆಯಲ್ಲಿ ಈ ವಿಡಿಯೋವನ್ನು ನೋಡಿ. ಅಲ್ಲಿಯವರೆಗೂ ನೀವು ನೋಡಿದರೆ ನಿಮಗೆ ಎಲ್ಲವೂ ಚೆನ್ನಾಗಿ ಅರ್ಥವಾಗುತ್ತದೆ. ಜೀವನದಲ್ಲಿ ಮಹಿಳೆಗೆ ಬಹಳ ಮಹತ್ವವಿದೆ ನೋಡಿ. ನಮ್ಮನ್ನು ಈ ಜಗತ್ತಿಗೆ ತರುವವಳು 9 ತಿಂಗಳು ತನ್ನ ಗರ್ಭದಲ್ಲಿ ಎತ್ತು ತರುವವಳು ತಾಯಿ ಹೆಣ್ಣು. ಹಾಗಾಗಿ ನಮಗೆ ಒಬ್ಬಳು ಪುಟ್ಟ ತಂಗಿ ಇದ್ದಾಳೆ. ತಂಗಿ ಈ ಜಗತ್ತಿನಲ್ಲಿ ನಮ್ಮೊಂದಿಗೆ ಆಟವಾಡುತ್ತಾಳೆ. ಒಳ್ಳೆಯದು ಈ ಕೆಟ್ಟದ್ದನ್ನು ಕಲಿಸುತ್ತಾಳೆ ಮತ್ತು ನಮ್ಮನ್ನು ರಕ್ಷಿಸುತ್ತಾಳೆ. ಇದಾದ ನಂತರ ನಾವು ಕಲಿಯಲು ಅಧ್ಯಯನ ಮಾಡಲು ಶಾಲೆಗೆ ಹೋಗುತ್ತೇವೆ. ಅಲ್ಲಿ ನಮಗೆ ಕಲಿಸುವ ಮತ್ತು ಜ್ಞಾನವನ್ನು ನೀಡುವ ಒಬ್ಬ ಶಿಕ್ಷಕನನ್ನು ನಾವು ಭೇಟಿಯಾಗುತ್ತೇವೆ. ಅವಳು ನಮ್ಮ ಗುರು. ಅವಳು ನಮ್ಮ ಜೀವನದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದ್ದಾಳೆ. ಇದಾದ ನಂತರ ಒಬ್ಬ ಗೆಳತಿ ಆ ವ್ಯಕ್ತಿಯ ಜೀವನದಲ್ಲಿ ಅವನ ಹೆಂಡತಿಯಾಗಿ ಬರುತ್ತಾಳೆ. ನಂತರ ಆ ಹೆಂಡತಿ ಅವನಿಗೆ ಜೀವನವನ್ನು ಹೇಗೆ ನಡೆಸಬೇಕೆಂದು ಕಲಿಸುತ್ತಾಳೆ. ಸಂತೋಷ ಮತ್ತು ದುಃಖವನ್ನು ಎದುರಿಸಲು ಕಲಿಸುತ್ತಾಳೆ ಮತ್ತು ಯಾವಾಗಲೂ ಅವನನ್ನು ಬೆಂಬಲಿಸುತ್ತಾಳೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಜೀವನವು ಯಾವಾಗಲೂ ಮಹಿಳೆಯರೊಂದಿಗೆ ಸಂಪರ್ಕ ಹೊಂದಿದೆ. ಮಹಿಳೆಯರಿಲ್ಲದೆ ಪುರುಷನ ಜೀವನವು ಸಂಪೂರ್ಣವಾಗುವುದಿಲ್ಲ. ಜೀವನವು ಪೂರ್ಣಗೊಳ್ಳಲು ಸಾಧ್ಯವಿಲ್ಲ. ಆದರೆ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಿಮಗೆ ಏನಾಗುತ್ತಿದೆ ಎಂದರೆ, ನಿಮಗೆ ಬೇಕಾದ ಮಹಿಳೆ ನಿಮ್ಮ ಸುತ್ತಲೂ ಇದ್ದಾಳೆ, ಆದರೆ ನೀವು ಅವಳನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಈ ಅಭ್ಯಾಸವು ನಿಮಗಾಗಿ ಹಂಬಲಿಸುತ್ತಿದೆ. ಅವಳ ಹೆಸರೇನು ನೀವು ತಿಳಿದುಕೊಳ್ಳಲು ಹಂಬಲಿಸುತ್ತಿರಬಹುದು, ಆದರೆ ನಾನು ಅವಳ ಹೆಸರನ್ನು ಹೇಳುತ್ತೇನೆ. ಆದರೆ ನಾನು ಅವಳ ಬಗ್ಗೆ ಸಂಪೂರ್ಣ ಸತ್ಯವನ್ನು ಬಹಿರಂಗಪಡಿಸುತ್ತೇನೆ. ನಿಮಗೆ ಹೇಳುತ್ತೇನೆ ಸ್ನೇಹಿತರೆ, ಒಬ್ಬ ಮಹಿಳೆ ನಿಮ್ಮ ಜೀವನವನ್ನು ಸುಂದರಗೊಳಿಸುತ್ತಾಳೆ. ಇನ್ನೊಬ್ಬ ಮಹಿಳೆ ನಿಮ್ಮ ಜೀವನವನ್ನು ನಡುಕವಾಗಿಸುತ್ತಾರೆ. ನೀವು ಈ ಮಹಿಳೆಯನ್ನು ಹೇಗೆ ಗುರುತಿಸುತ್ತೀರಿ? ನಿಮ್ಮ ಸುತ್ತಲೂ ಅನೇಕ ಮಹಿಳೆಯರಿದ್ದಾರೆ. ಈಗಾಗಲೇ ಮದುವೆಯಾಗಿರಬಹುದು, ನೀವು ಮದುವೆಯಾಗಿರಬಹುದು ಮತ್ತು ನೀವು ಮದುವೆಯಾಗದಿದ್ದರೂ ಸಹ ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆ ಇರುತ್ತಾಳೆ. ಹಾಗಾಗಿ ನಿಮ್ಮ ಜೀವನವನ್ನು ಸ್ವರ್ಗವನ್ನಾಗಿ ಮಾಡಬಲ್ಲಳು. ನಿಮಗಾಗಿ ಏನು ಬೇಕಾದರೂ ಮಾಡಬಲ್ಲಳು. ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಬಲ್ಲಳು. ಆದರೆ ಈ ಮಹಿಳೆ ನಿಮ್ಮ ಹೆಂಡತಿಯಲ್ಲದೆ ಬೇರೆ ಯಾರು? ಅವಳು ನಿಮ್ಮ ಗೆಳತಿಯೇ ಅಥವಾ ಅವಳು ನಿಮ್ಮ 2ನೇ ಹೆಂಡತಿಯಾಗಬಹುದೇ? ಎಲ್ಲ ಮಾಹಿತಿಯನ್ನು ನೀಡಲಿದ್ದೇನೆ. ಮೊದಲಿನಿಂದ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಮತ್ತು ಪ್ರತಿಯೊಂದು ವ್ಯಕ್ತಿಯಲ್ಲೂ ಒಂದು ವಿಶೇಷ ಪ್ರತಿಭೆ ಅಡಗಿರುತ್ತದೆ. ಅದನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸುವುದು ಮಾತ್ರ ಬೇಕಾಗಿರುವುದು. ಮುಂದಿನ 4 ದಿನಗಳಲ್ಲಿ ಗ್ರಹಗಳ ಪ್ರಭಾವವು ಈ ಗುಪ್ತ ಕೌಶಲ್ಯಗಳನ್ನು ಹೊರತರಲು ಸಹಾಯ ಮಾಡುತ್ತದೆ. ಆದ್ದರಿಂದ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ, ಏಕೆಂದರೆ ಮುಂದಿನ 4 ದಿನಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಯನ್ನು ತರಲಿದೆ. ನಿಮ್ಮ ಅದೃಷ್ಟ ಈಗ ಪ್ರತಿದಿನ ಚಿನ್ನದ ಮೊಟ್ಟೆಗಳನ್ನು ಇಡುವ ಕೋಳಿಯಂತೆ ಇರುತ್ತದೆ. ಸಂತೋಷವು ನಿಮ್ಮ ಇಡೀ ಕುಟುಂಬವನ್ನು ತುಂಬುತ್ತದೆ ಮತ್ತು ಹೊಸ ಸಮೃದ್ಧಿ ನಿಮ್ಮ ಮನೆ ಪ್ರವೇಶಿಸುತ್ತಿದೆ. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈಗ ಈ ಸಮಯದಲ್ಲಿ ಶುಭ ಸೂರ್ಯ ಯೋಗ, ಧನಯೋಗ, ರಾಜಯೋಗ ಇತರ ಅನೇಕ ಪ್ರಯೋಜನಕಾರಿ ಸಂಯೋಜನೆಗಳು ನಿಮಗಾಗಿ ರೂಪುಗೊಳ್ಳುತ್ತಿದೆ. ಇದು ನಿಮ್ಮ ಜಾತಕದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರುತ್ತದೆ. ಈ ಪ್ರಯೋಜನಗಳನ್ನು, ಒಳ್ಳೆಯ ಸುದ್ದಿಗಳನ್ನು ಮಾತ್ರ ಪಡೆಯುತ್ತೀರಿ ಸ್ನೇಹಿತರೆ. ಈ ದೇವತೆಗಳು ಪ್ರತಿದಿನ ರಾತ್ರಿ 2 ಗಂಟೆಗೆ ನಿಮ್ಮ ಮನೆಗೆ ನಿರ್ದಿಷ್ಟ ಆಶಯವನ್ನು ಕೇಳುತ್ತಾರೆ. ಕಳೆದ 9 ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಮೊದಲು ಅದರ ಪರಿಣಾಮಗಳನ್ನು ಎಚ್ಚರಿಕೆಯಿಂದ ನಿರ್ಣಯಿಸಿ. ಫಲಿತಾಂಶಗಳು ನಿಮಗೆ ಪ್ರಯೋಜನಕಾರಿಯಾಗುತ್ತದೆಯೇ ಅಥವಾ ಅವು ನಕಾರಾತ್ಮಕವಾಗಿರುತ್ತವೆ. ನಿಮ್ಮೊಂದಿಗೆ ಸಂಪರ್ಕ ಹೊಂದಿರುವ ಅಗತ್ಯಗಳನ್ನು ನಿರ್ಲಕ್ಷಿಸುವ ಪ್ರಯತ್ನಿಸಿ. ಕೆಲಸದಲ್ಲಿ ಬಡ್ತಿ ಪಡೆಯಲು, ಆದರೆ ನಿಮ್ಮ ಕೆಲಸದ ಜೀವನವು ಬದಲಾಗಬಹುದು. ನಿಮ್ಮ ಸಂಗಾತಿಯಿಂದ ನೀವು ಆಶ್ಚರ್ಯಪಡಬಹುದು. ನೀವು ಕೆಮ್ಮು ಅಥವಾ ಶೀತದಿಂದ ಬಳಲುತ್ತಿದ್ದರೆ ಕುಟುಂಬದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯ ಈ ವ್ಯಕ್ತಿಯ ಆಲೋಚನೆಗಳು ಅರ್ಥ ಮಾಡಿಕೊಳ್ಳಲು ಸಮರ್ಥರಲ್ಲ ಎಂಬ ಚಿಂತನೆಗೆ ಕಾರಣವಾಗಬಹುದು. ಮುಂದಿನ 7 ದಿನಗಳಲ್ಲಿ ಅವರು ನಿಮ್ಮ ಜೀವನದಲ್ಲಿ ನಿಮ್ಮ ಹುಚ್ಚು ಕನಸುಗಳನ್ನು ಮೀರಿ ಪವಾಡಗಳನ್ನು ಮಾಡಬಹುದು. ಇಲ್ಲಿಯವರೆಗೆ ಕೇವಲ ಕನಸಾಗಿದ್ದ ಸಂತೋಷವು ಈಗ ನಿಜವಾಗುತ್ತದೆ. ನೀವು ಹಂಬಲಿಸುತ್ತಿದ್ದುದನ್ನು ನೀವು ಈಗ ಪಡೆಯುತ್ತೀರಿ ಮತ್ತು ಇಡೀ ಜಗತ್ತು ನಿಮ್ಮನ್ನು ಗುರುತಿಸುತ್ತದೆ. ಆದರೆ ಜಾಗರೂಕರಾಗಿರಿ. ನೀವು ತಿಳಿಯದೆ ಪ್ರತಿದಿನ ಆ ದೇವತೆಗಳನ್ನು ಕೋಪಗೊಳಿಸುತ್ತಿದ್ದೀರಿ ಮತ್ತು ಇದು ನಿಮ್ಮ ಸಣ್ಣ ನಿರ್ಲಕ್ಷ್ಯದಿಂದಾಗಿ ನಡೆಯುತ್ತಿದೆ. ಈ ದೇವತೆಗಳು ಸಂತೋಷವಾಗಿರುವುದು ನಿಮ್ಮ ಜೀವನಕ್ಕೆ ನಿರ್ಣಾಯಕವಾಗಿದೆ. ಈ ದೇವತೆಗಳನ್ನು ಸಮಾಧಾನಪಡಿಸಿದಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಕಣ್ಮರೆಯಾಗುತ್ತದೆ. ನೀವು ನಿಮ್ಮ ವರ್ಷಗಳಿಂದ ಸಾಧಿಸಲು ಎಣೆಗಾಡುತ್ತಿರುವವರು ಎಲ್ಲವೂ ನಿಮಗೆ ಸುಲಭವಾಗಿ ಬರುತ್ತದೆ. ಇಂದು ನಾನು ನಿಮ್ಮನ್ನು ಆಶ್ಚರ್ಯಗೊಳಿಸುವ ರಹಸ್ಯವನ್ನು ಹಂಚಿಕೊಳ್ಳಲಿದ್ದೇನೆ. ಉದ್ಯಮಿಗಳು ಮತ್ತು ವ್ಯವಹಾರದಲ್ಲಿ ಜಾಗರೂಕರಾಗಿರಬೇಕು ಮತ್ತು ನೀವು ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಬೇಕು. ನಿಮ್ಮ ಸಂಗಾತಿ ಕೆಲವು ಮಾಹಿತಿಯನ್ನು ಮರೆಮಾಡಬಹುದು, ಆದರೆ ಕಾಲಾನಂತರದಲ್ಲಿ ಅವರು ಅದನ್ನು ನಿಮಗೆ ಬಹಿರಂಗಪಡಿಸಲು ಸಾಧ್ಯವಾಗುತ್ತದೆ. ನೀವು ಹೆಚ್ಚಿನ ಹೊಟ್ಟೆ ನೋವನ್ನು ಅನುಭವಿಸಬಹುದು. ಸ್ನೇಹಿತರೆ, ನೀವು ಸಾಧ್ಯವಾದಷ್ಟು ಬೇಗ ಯಾವುದೇ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕು. ಏಕೆಂದರೆ ಯಾರೊಂದಿಗೂ ಸಂವಹನ ನಡೆಸುವಾಗ ಜಾಗರೂಕರಾಗಿರಿ. ಇಂದಿನ ವಿಷಯಗಳನ್ನು ಚರ್ಚಿಸದಂತೆ ಜಾಗರೂಕರಾಗಿರಿ, ಏಕೆಂದರೆ ನಿಮ್ಮ ಮಾತುಗಳು
ಎಚ್ಚರದಿಂದ ಮಾತನಾಡಿ, ಯಾಕೆಂದರೆ ನಿಮ್ಮ ಮಾತುಗಳೇ ನಿಮಗೆ ಶತ್ರುಗಳಾಗಿ ಪರಿಣಮಿಸುತ್ತದೆ. ಅಂದರೆ ನಿಮ್ಮ ಮಾತಿನ ಮೂಲಕ ನಿಮ್ಮ ಸ್ನೇಹಿತರು ಕೂಡ ಶತ್ರುಗಳಾಗುವ ಪರಿಸ್ಥಿತಿ ಕೂಡ ಬರುತ್ತದೆ. ಹಾಗಾಗಿ ಹೆಚ್ಚಿನ ಮಾತನಾಡುವ ಬಗ್ಗೆ ನಿಮ್ಮ ಗಮನವಿಡಿ ಸ್ನೇಹಿತರೆ. ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ. ಮತ್ತು ನಿಮ್ಮ ಜೀವನದಲ್ಲಿ ಬರುವುದು ಬೇರೆ ಯಾರೂ ಅಲ್ಲ, ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಿಮ್ಮ ಸಂಗಾತಿ ಆಗಿರಬಹುದು, ನಿಮ್ಮ ಸ್ನೇಹಿತೆ ಆಗಿರಬಹುದು. ಈಗಾಗಲೇ ಮದುವೆ ಆಗಿರೋರು ನಿಮ್ಮ ಸಂಗಾತಿಯನ್ನು ಅತಿಯಾಗಿ ಪ್ರೀತಿಸಿ ಅವರ ಮಾತಿಗೆ ಬೆಲೆ ಕೊಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತದೆ. ಆದರೆ ಇನ್ನೂ ಮದುವೆ ಆಗಿಲ್ಲ ಅನ್ನೋರು ನಿಮ್ಮ ಸ್ನೇಹಿತೆಯನ್ನು ಗೌರವಿಸಿ, ಅವರಿಂದ ನಿಮಗೆ ಒಳ್ಳೆ ಶುಭ ಫಲಗಳು ದೊರೆಯುತ್ತವೆ. ಅವರನ್ನು ನೀವು ಮದುವೆಯಾಗಲು ಈಗ ಒಳ್ಳೆ ಟೈಮ್ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಕೆ ಸ್ನೇಹಿತರೆ.